ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 26ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 26. ಮೈತ್ರೇಯ ಉವಾಚ ಸ್ವಸಂಭವಂ ನಿಶಾಮ್ಯೈವಂ ತಪೋ ವಿದ್ಯಾ ಸಮಾಧಿಭಿಃ ಯಾವನ್ ಮನೋವಚಸ್ತುತ್ವಾ ವಿರರಾಮ ಸಖಿನ್ನವತ್. ಅನುವಾದ: ಮೈತ್ರೇಯ ಮುನಿಗಳು ಹೀಗೆಂದರು, ಎಲೆ ವಿದುರನೆ, ತನ್ನ ಅವಿರ್ಭಾವದ ಮೂಲವೆನಿಸಿದ ದೇವೋತ್ತಮ ಪುರುಷನನ್ನು ಬ್ರಹ್ಮನು ಅವಲೋಕಿಸಿ ಭಗವತ್ ಕರುಣೆಗಾಗಿ ತನ್ನ ಮನೋವಚನಗಳಿಗೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡಿದನು. ಹಾಗೆ ಪ್ರಾರ್ಥಿಸಿ ತನ್ನ ತಪಸ್ಸಿನ, ಜ್ಞಾನದ ಮತ್ತು ಚಿತ್ತೈಕಾಗ್ರತೆಯ ಚಟುವಟಿಕೆಗಳಿಂದ ಆಯಾಸಗೊಂಡನೋ ಎಂಬ ಹಾಗೆ ಮೌನವಾದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಪರಮಶ್ರೇಷ್ಠ ಪುರಾಣ ಪುರುಷ ಆಗಿರುವಂತಹ ಭಗವಂತ ತುಂಬಾನೇ ದಯಾಮಯನಾಗಿರುವಂಥವನು. ಅವನು ಮುಗುಳ್ನಗ್ತಾ ಕಮಲ ನಯನಗಳನ್ನ ತೆರೆದು ನನ್ನನ್ನು ಆಶೀರ್ವದಿಸ್ಲಿ ಅಂತ ಇಲ್ಲಿ ಬ್ರಹ್ಮ ಆಸೆ ಪಡ್ತಾ ಇದ್ದ. ಅವನು ಸಮಗ್ರ ವಿಶ್ವ ಸೃಷ್ಟಿಯನ್ನ ಉದ್ಧಾರ ಮಾಡಬಹುದು, ಮತ್ತೆ ಕರುಣೆಯಿಂದ ತನ್ನ ದಿಗ್ದರ್ಶನಗಳನ್ನ ತಿಳಿಸ್ತಾ ನಮ್ಮ ದುಃಖವನ್ನ ಕೂಡ ಪರಿಹಾರ ಮಾಡಬಹುದು. ಅಂದ್ರೆ ನಮಗಿರುವಂತ ದುಃಖಗಳು ಮತ್ತೆ ಈ ಒಂದು ವಿಶ್ವವನ್ನ ಉದ್ಧಾರ ಮಾಡುವಷ್ಟು ಕೆಪಾಸಿಟಿ ಭಗವಂತನಿಗಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ಅವನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೋದ ಭಾಗದಲ್ಲಿ ಬ್ರಹ್ಮ ಹೇಳಿದ್ದನ್ನ ನಾವು ತಿಳ್ಕೊಂಡ್ವಿ. ಈಗ ಇಲ್ಲಿ ಈ ಶ್ಲೋಕದಲ್ಲಿ ಮೈತ್ರೇಯ ಮುನಿಗಳು ಹೇಳ್ತಾರೆ, ಎಲೆ ವಿದುರ, ತನ್ನ ಅವಿರ್ಭಾವದ ಮೂಲ ಯಾವುದು ಅನ್ನೋದನ್ನ ತಿಳ್ಕೊಂಡ ಮೇಲೆ, ಅಂದ್ರೆ ದೇವೋತ್ತಮ ಪರಮಪುರುಷ ಅವನೇ ನನ್ನ ಅವಿರ್ಭಾವಕ್ಕೆ ಕಾರಣ ಅನ್ನೋದನ್ನ ಅವನು ತಿಳ್ಕೊಂಡು ಭಗವಂತನ ಕರುಣೆಗೋಸ್ಕರ ಈಗ ಯಾರು ನನ್ನನ್ನು ಸೃಷ್ಟಿ ಮಾಡಿದ್ದು, ಯಾರು ಮೂಲ ದೇವೋತ್ತಮ ಪರಮಪುರುಷ ಅನ್ನೋದು ಅವನಿಗೆ ಗೊತ್ತಾಯ್ತು. ಈಗ ಅದನ್ನ ನೋಡಿದ ಮೇಲೆ, ಅದನ್ನ ಗಮನಿಸಿದ ಮೇಲೆ ಭಗವಂತನ ಕರುಣೆಗೋಸ್ಕರ ತನ್ನ ಮನಸ್ಸು ಮತ್ತೆ ತನ್ನ ಮಾತುಗಳಿಗೆ ಸಾಧ್ಯವಾಗುವಷ್ಟು ಮಟ್ಟಿಗೆ ಇಲ್ಲಿ ಬ್ರಹ್ಮ ಎಷ್ಟು ಪ್ರಾರ್ಥನೆ ಮಾಡ್ಕೊಂಡ ಅಂದ್ರೆ ಅವನಿಗಷ್ಟು ಯೋಗ್ಯತೆ ಇದೆ, ಅಷ್ಟ್ರ ಮಟ್ಟಿಗೆ ಅವನು ಪ್ರಾರ್ಥನೆ ಮಾಡ್ದ. ನಮಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಂದ್ರೆ ನಮಗೆ ಪ್ರಾರ್ಥನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಲ್ವಾ? ಆದ್ರೆ ಈಗ ಬ್ರಹ್ಮನನ್ನ ನೋಡಿ ಒಬ್ಬೊಬ್ರು ಯಾರ್ಯಾರು ಬರ್ತಾರೋ ಈ ಒಂದು ಭಾಗವತದಲ್ಲಿ ಅವರು ಹೇಗೆ ಪ್ರಾರ್ಥನೆಗಳನ್ನ ಮಾಡ್ಕೊಳ್ತಾರೆ ಅದನ್ನೆಲ್ಲ ನಾವು ತಿಳ್ಕೊಂಡು ನಾವು ಕೂಡ ಕಲ್ತ್ಕೋಬೇಕು. ಏನಕ್ಕೆ ನಾವು ಓದ್ತಾ ಇರೋದು ಅಥವಾ ಏನಕ್ಕೆ ನಾವು ಕೇಳ್ತಾ ಇರೋದು ಶ್ರೀಮದ್ ಭಾಗವತವನ್ನ? ಇದರಲ್ಲಿ ಭಕ್ತಿ ಮಾರ್ಗದಲ್ಲಿ ನಾವು ಹೇಗೆ ಮುಂದುವರಿಬೇಕು, ಭಗವಂತನಿಗೆ ಹತ್ರ ಆಗಬೇಕು ಅಂತಂದ್ರೆ ಭಕ್ತರು ಏನೆಲ್ಲ ಮಾಡಿರ್ತಾರೋ ಆ ಸಾಧನೆಗಳನ್ನ ನಾವು ಮಾಡಬೇಕು. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಕೂಡ ಅದೇ ರೀತಿ ನಾವು ಮುಂದುವರ್ಕೊಂಡು ಹೋಗ್ಬೋದು. ಇಲ್ಲಿ ತನ್ನ ಮನೋವಚನಗಳಿಗೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ಬ್ರಹ್ಮ ಪ್ರಾರ್ಥನೆ ಮಾಡ್ಕೊಂಡ. ಅವನಷ್ಟು ನಮಗಾಗ್ಲಿಲ್ಲ ಅಂತಂದ್ರು ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗಾದ್ರೂ ನಾವು ಪ್ರಾರ್ಥನೆಯನ್ನ ಭಗವಂತನಿಗೆ ಸಲ್ಲಿಸ್ಬೇಕು. ಪ್ರಾರ್ಥನೆಗೆ ತುಂಬಾನೇ ಶಕ್ತಿ ಇದೆ ಅಂತ ಹೇಳ್ತಾರೆ. ಭಗವಂತನ ನಾಮಕ್ಕೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಇದರಲ್ಲೆಲ್ಲ ತುಂಬಾನೇ ಶಕ್ತಿ ಇರುತ್ತೆ. ಅದಕ್ಕೆ ನಾವು ಪ್ರತಿನಿತ್ಯ ಎದ್ದಾಗ, ಮಲಗಿದಾಗ, ನಮಗೆ ಊಟ ಸಿಕ್ಕಿದಾಗ ಅವಾಗೆಲ್ಲ ಭಗವಂತನನ್ನ ನೆನಪಿಸ್ಕೊಳ್ತಾ ಇರಬೇಕು. ಯಾವಾಗ್ಲೂ ನೆನ್ಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟು ಎದ್ದೊಳ್ಬೇಕಾದ್ರೆ, ಮಲಗಬೇಕಾದ್ರೆ, ಊಟಕ್ಕೆ ಕೂತಾಗ, ಯಾಕಂದ್ರೆ ನಮ್ಗೆ ಊಟ ಸಿಕ್ಕಿದೆಯಲ್ವಾ, ಆ ಒಂದು ಕೃತಜ್ಞತೆಯನ್ನ ಅವನಿಗೆ ಅರ್ಪಿಸಿದಾಗ ಅಥವಾ ನಮಗೇನೋ ಒಂದು ಕೇಳಿದಾಗ ಸಂತೋಷ ಆಗುತ್ತಲ್ಲ, ಆಗ ಭಗವಂತನನ್ನ ನೆನೆಸ್ಕೊಳ್ಬೇಕು ನಾವು. ಇಂಥ ಒಂದು ಆನಂದವನ್ನ ನನ್ಗೆ ಕೊಟ್ಟಿದ್ಯಲ್ಲ ಅಂತಂದ್ಬಿಟ್ಟು. ಈಗ ನಮಗೆ ಈ ಭಾಗವತ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇಂಥ ಧರ್ಮಗ್ರಂಥಗಳನ್ನ ಕೇಳುವಂಥ ಭಾಗ್ಯ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಭಗವಂತನಿಗೆ ನಿಜವಾಗ್ಲೂ ನಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸ್ಕೋಬೇಕು. ಯಾಕಂದ್ರೆ ಬೇಕಾದಷ್ಟು ಜನ ಕುಡಿಯೋದು, ತಿನ್ನೋದು, ಗಲಾಟೆ ಮಾಡೋದು, ಜಗಳ ಮಾಡ್ಕೊಳ್ಳೋದು ಇದರಲ್ಲೇ ಸಮಯವನ್ನ ಕಳೀತಾ ಇರ್ತಾರೆ. ಎಷ್ಟು ಚಿತ್ರಹಿಂಸೆ ಏನೇನೋ ಅನುಭವಿಸ್ತಾ ಇರ್ತಾರೆ. ಆದ್ರೆ ನಮಗಿದನ್ನು ಕೇಳೋ ಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಅವನಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೇಬೇಕು. ನಮ್ಮ ಥ್ಯಾಂಕ್ಸ್ ಹೇಳಬೇಕಲ್ವಾ ಅವನಿಗೆ, ಭಗವಂತ ನನಗೆ ಈ ರೀತಿಯ ಒಂದು ಅವಕಾಶವನ್ನ ಕೊಟ್ಟಿದೆಯಲ್ಲ ಅಂತಂದ್ಬಿಟ್ಟು ನಮ್ಮ ಪ್ರಾರ್ಥನೆಯನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು.
ಹಾಗೆ ಇಲ್ಲಿ ಬ್ರಹ್ಮ ತನ್ನ ಪ್ರಾರ್ಥನೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ತನ್ನ ತಪಸ್ಸಿನ, ಜ್ಞಾನದ ಮತ್ತೆ ಚಿತ್ತದ ಏಕಾಗ್ರತೆಯ ಚಟುವಟಿಕೆಗಳಿಂದ ಈಗಿಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಂಡ. ಮತ್ತೆ ಅವನು ಸಾವಿರಾರು ವರ್ಷಗಳ ತನಕ ತಪಸ್ಸು ಕೂಡ ಮಾಡ್ದ. ಆಮೇಲೆ ಜ್ಞಾನ ಯೋಚನೆ ಮಾಡ್ದ. ಆಮೇಲೆ ಅದನ್ನ ಚಿತ್ತವನ್ನ ಏಕಾಗ್ರ ಮಾಡ್ಕೊಂಡು ತಾನೇ ಇದನ್ನೆಲ್ಲ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದಾನೇನೋ ಅನ್ನೋ ಹಾಗೆ ಅವನು ಮಾತಾಡಿ ಈಗ ಸುಮ್ಮನೆ ಮೌನವಾಗ್ಬಿಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಮೈತ್ರೇಯ ಮುನಿಗಳು ಹೇಳ್ತಾ ಇದ್ದಾರೆ ವಿದುರರಿಗೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನ ಜ್ಞಾನ ಪ್ರಕಾಶನಕ್ಕೆ ಅವನ ಹೃದಯದೊಳಗೆ ಭಗವಂತನು ಇದ್ದುದೇ ಕಾರಣವಾಗಿತ್ತು. ತನ್ನ ಸೃಷ್ಟಿಯಾದ ಮೇಲೆ ತನ್ನ ಸೃಷ್ಟಿಗೆ ಮೂಲವೇನೆಂಬುದನ್ನು ದೃಢಪಡಿಸಿಕೊಳ್ಳಲು ಬ್ರಹ್ಮನಿಂದಾಗಲಿಲ್ಲ. ಆದರೆ ತಪಸ್ಸು ಧ್ಯಾನಗಳನ್ನು ಮಾಡಿದ ನಂತರ ಅವನು ತನ್ನ ಜನ್ಮದ ಮೂಲವನ್ನು ಅರಿಯಲು ಶಕ್ತನಾದನು. ಹೀಗೆ ಅವನು ತನ್ನ ಹೃದಯದ ಮೂಲಕ ಜ್ಞಾನೋದಯವನ್ನು ಪಡೆದನು. ನೋಡಿ, ಈಗ ಏನೇನಾಗುತ್ತೆ ಒಬ್ಬ ಭಕ್ತನ ಒಂದು ಜೀವನದಲ್ಲಿ ಅನ್ನೋದನ್ನು ಕೂಡ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಈಗ ಬ್ರಹ್ಮನಿಗೆ ಜ್ಞಾನೋದಯ ಆಗಬೇಕು. ಅದು ಎಲ್ಲಿಂದ ಆಯಿತು ಅಂತಂದ್ರೆ ಹೃದಯದೊಳಗಡೆ ಭಗವಂತ ಇದ್ದ, ಅದಕ್ಕೆ ಅವನಿಗೆ ಜ್ಞಾನೋದಯ ಆಯಿತು. ಆ ಕಾರಣಕ್ಕೇನೆ ಈಗ ನಮ್ಮಲ್ಲೂ ಕೂಡ ಭಗವಂತ ಇದ್ದಾನೆ, ನಮಗ್ ಗೊತ್ತಿಲ್ಲ ಅಷ್ಟೇನೆ. ನಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ. ಅವನೇ ನಮಗೆ ಕೂತ್ಕೊಂಡು ನಮಗೆ ಎಲ್ಲವನ್ನ ಹೇಳ್ಕೊಡೋದು, ಆಯ್ತಾ. ಇಲ್ಲಿ ತನ್ನ ಸೃಷ್ಟಿ ಆದ್ಮೇಲೆ ಬ್ರಹ್ಮ ಏನು ಮಾಡ್ದ, ನನ್ನ ಸೃಷ್ಟಿಗೆ ಮೂಲ ಯಾವುದು, ಈಗ ನಾವು ಹುಟ್ಟಿದೀವಿ, ಅದಕ್ಕೆ ಏನ್ ಕಾರಣ, ಯಾಕೆ ನಾನು ಹುಟ್ಟಿದ್ದೀನಿ, ಇದಕ್ಕೆ ಮೂಲ ಯಾವುದು ಅಂತನ ತಿಳ್ಕೊಳ್ಬೇಕು ಅನ್ನೋಂಥ ಆಸಕ್ತಿ ನಮ್ಮಲ್ಲಿ ಇರಬೇಕು. ಇಲ್ಲಿ ಬ್ರಹ್ಮನಿಗೆ ಆ ರೀತಿ ಅನ್ನಿಸ್ತು, ನಾನು ಸೃಷ್ಟಿಯಾಗಿದ್ದೀನಿ, ನನ್ನ ಸೃಷ್ಟಿಗೆ ಮೂಲ ಯಾರು ಅನ್ನೋದನ್ನ ಅವನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ದ, ಅವನು ತಪಸ್ ಮಾಡ್ದ, ಧ್ಯಾನಗಳನ್ನ ಮಾಡ್ದ. ಆಮೇಲೆ ಅವನಿಗೆ ತನ್ನ ಜನ್ಮದ ಮೂಲ ಯಾವುದು ಅನ್ನೋದು ಗೊತ್ತಾಯ್ತು. ಈಗ ನಾವು ಮಾಡ್ಬೇಕಾಗಿರುವಂಥದ್ದು ಅದೇನೆ, ತಪಸ್ ಮಾಡ್ಬೇಕು. ತಪಸ್ಸು ಅಂತಂದ್ರೆ ಈಗ ನಮಗೆ ಯಾವುದು ಬರುತ್ತೋ, ಅಂದ್ರೆ ಈಗ ಕಾಡಿಗೆ ಹೋಗ್ಬಿಟ್ಟು ಕಣ್ಮುಚ್ಕೊಂಡು ಕೂತ್ಕೋಬೇಕು ಅಂತಲ್ಲ. ಈ ಧರ್ಮಗ್ರಂಥಗಳನ್ನ ಪ್ರತಿನಿತ್ಯ ಅಧ್ಯಯನ ಮಾಡೋದಿದೆಯಲ್ಲ, ಅದು ಕೂಡ ಒಂದು ತಪಸ್ಸೇನೆ. ಧ್ಯಾನ ಮಾಡೋದು ಕೂಡ ತಪಸ್ಸೇನೆ. ಜಪ ಮಾಡೋದು ಕೂಡ ತಪಸ್ಸೇನೆ. ಆಮೇಲೆ ಧ್ಯಾನ ಅಂತಂದ್ರೆ ಏನು, ಕಾನ್ಸಂಟ್ರೇಷನ್ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಯಾವುದೇ ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರ್ದೇ ಇರೋ ತರ, ಮತ್ತೆ ನಾನು ಏನು ತಿಳ್ಕೊಂಡಿದ್ದೀನೋ ಅದರ ಬಗ್ಗೆ ಮನನ ಸ್ಮರಣೆಗಳನ್ನು ಮಾಡ್ಕೊಳ್ಳೋದಿದೆಯಲ್ಲ, ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾಗ ನನ್ನ ಜನ್ಮ ಯಾಕಾಗಿದೆ ಅಥವಾ ಏನು ನನಗೆ ಜ್ಞಾನ ಗೊತ್ತಾಗಬೇಕೋ ಅದು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಬ್ರಹ್ಮ ಕೂಡ ಧ್ಯಾನ ತಪಸ್ಸು ಇದನ್ನೆಲ್ಲ ಮಾಡಿದ ಮೇಲೆ ತನ್ನ ಜನ್ಮದ ಮೂಲ ಏನು ಅನ್ನೋದು ಗೊತ್ತಾಯ್ತು. ಅದು ಎಲ್ಲಿಂದ ಗೊತ್ತಾಯ್ತು ಅವನಿಗೆ, ತನ್ನ ಹೃದಯದ ಮೂಲಕನೇ ಜ್ಞಾನೋದಯವನ್ನ ಪಡೆದ. ಇಲ್ಲಿ ನಮಗೆ ಇಂಡೈರೆಕ್ಟ್ ಆಗಿ ಗುರುಗಳು ಹೇಳ್ತಾ ಇದ್ದಾರೆ, ನಿನ್ನ ಹೃದಯದಿಂದಾನೇ ನಿನಗಿದು ತಿಳುವಳಿಕೆ ಎಲ್ಲ ಗೊತ್ತಾಗತ್ತೆ ಅಂತ. ಇವಾಗ ನಾವು ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಮ್ಮ ಒಳಗಡೆ ಸೂಕ್ತದಲ್ಲೇ ಅಡಗಿದೆ, ಜ್ಞಾನದ ಭಂಡಾರನೇ ಇದೆ. ಆದ್ರೆ ನಮಗದು ಗೊತ್ತಾಗ್ತಾ ಇಲ್ಲ, ನಮಗದನ್ನ ಕೇಳಿಸ್ಕೊಳ್ಳೋದಕ್ಕೂ ಬರೋದಿಲ್ಲ. ಒಳಗಡೆಯಿಂದ ಭಗವಂತ ಹೇಳ್ತಾ ಇದ್ರು, ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ನಮಗ್ ಬರ್ಬೇಕಲ್ವಾ. ಆ ಒಂದು ಯೋಗ್ಯತೆಯನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಾವು ಧರ್ಮಗ್ರಂಥಗಳನ್ನೆಲ್ಲ ಕೇಳೋದು. ಯಾವಾಗ ನಮ್ಮ ಹೃದಯ ಶುದ್ಧವಾಗ್ತಾ ಹೋಗುತ್ತೋ ಆಗ ಮಾತ್ರ ಒಳಗಡೆಯಿಂದ ಏನು ಹೇಳ್ತಾ ಇದ್ದಾನೋ ಭಗವಂತ ಅದು ನಮಗೆ ಕೇಳಿಸುತ್ತೆ, ಆಯ್ತಾ. ಇಲ್ಲಿ ಆ ಜ್ಞಾನೋದಯ ಬ್ರಹ್ಮನಿಗೆ ಹೃದಯದ ಮೂಲಕನೇ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಹೊರಗಡೆಯಿಂದ ಗುರು ನಮ್ಮನ್ನ ಪ್ರೇರೇಪಣೆ ಮಾಡ್ತಾರೆ, ಆಮೇಲೆ ನಮಗೆ ಮೋಟಿವೇಶನ್ ಮಾಡ್ತಾರೆ, ಆಮೇಲೆ ನಮಗೆ ಜ್ಞಾನದ ತಿಳುವಳಿಕೆ ಎಲ್ಲವನ್ನ ಹೇಳ್ಕೊಡ್ತಾರೆ. ಅದೆಲ್ಲ ಯಾಕೆ ಅಂತಂದ್ರೆ ನಮ್ಮ ಹೃದಯದಿಂದ ಬರುವಂತಹ ಆ ಜ್ಞಾನದ ಒಂದು ವಿಷಯವನ್ನ ತಿಳ್ಕೊಳ್ಳುವಂತ ಒಂದು ಯೋಗ್ಯತೆ ನಮಗ್ ಬರ್ಲಿ ಅಂತ ಅಂದ್ಬಿಟ್ಟು. ನನಗೆ ಯಾರೋ ಕೂತ್ಕೊಂಡು ಬೇಕಾದಷ್ಟು ಉಪದೇಶ ಮಾಡ್ತಾರೆ, ಅದನ್ನ ಅರ್ಥ ಮಾಡಿಕೊಂಡು ಅದೆಲ್ಲ ಮಾಡ್ಬೇಕಾಗಿರೋದು ಯಾರು, ಅವರು ನನಗೆ ತುರ್ಕೋದಕ್ಕಾಗೋದಿಲ್ಲ ನನ್ನ ಮೈಂಡ್ ಒಳಗಡೆ ಅಲ್ವಾ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ, ಚಿಂತನೆ ಮಾಡಿ, ಮನನ ಮಾಡಿ, ಸ್ಮರಣೆ ಮಾಡಿ ಎಲ್ಲ ಮಾಡುವಂಥ ಕೆಲಸ ಯಾರು ಮಾಡಬೇಕು ಅಂದರೆ ನಾನು ಮಾಡಬೇಕು. ಅದನ್ನು ಮಾಡ್ತಾ 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 ನನಗೆ ಒಳಗಡೆಯಿಂದ ಜ್ಞಾನೋದಯ ಆಗುತ್ತೆ. ಓ, ಇದು ಇದಕ್ಕೆ ಅರ್ಥ ಅನ್ನೋದು ನಮಗೆ ಗೊತ್ತಾಗತ್ತೆ,
ಆಯ್ತಾ? ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ. ಹೊರಗಡೆಯಿಂದ ನಮಗೆ ಬೇಕಾದಷ್ಟು ಜನ ಸಪೋರ್ಟ್ ಮಾಡ್ಬೋದು. ಆದ್ರೆ ಯಾವಾಗ ನಾನದ್ರ ಬಗ್ಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ, ನನಗೆ ಒಂದೇ ಒಂದು ಸಾಸಿವೆ ಕಾಳಷ್ಟು ಕೂಡ ಅರ್ಥ ಆಗೋದಿಲ್ಲ. ಹೇಳೋರು 100 ಹೇಳ್ಬೋದು. ಅರ್ಥ ಮಾಡ್ಕೊಳ್ಬೇಕಾಗಿರೋದು ನನ್ನ ಕೆಲಸ ಅದು. ಅಲ್ವಾ? ಸೊ, ಅದಕ್ಕೋಸ್ಕರನೇ ಎಲ್ಲರಿಗೂ ಕೂಡ ಹೃದಯದ ಮೂಲಕ ಒಂದಲ್ಲ ಒಂದು ದಿನ ಜ್ಞಾನೋದಯ ಆಗುತ್ತೆ. ಅದಕ್ಕೋಸ್ಕರನೇ ಸಾಧನೆ ಮಾಡಬೇಕಾಗಿರುವಂಥದ್ದು. ಅಂತರಂಗದ ಮತ್ತು ಬಹಿರಂಗದ ಗುರುಗಳಿಬ್ಬರೂ ಭಗವಂತನ ಪ್ರತಿನಿಧಿಗಳಾಗಿರುತ್ತಾರೆ. ಅಂತಹ ನಿಜವಾದ ಪ್ರತಿನಿಧಿಗಳೊಡನೆ ಸಂಪರ್ಕವಿಲ್ಲದೆ ಒಬ್ಬನು ತಾನು ಗುರುವೆಂದು ಪ್ರತಿಪಾದಿಸಲಾರನು. ಇಲ್ಲಿ ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂತಂದ್ರೆ, ಗುರು ಅಂತ ಹೇಳ್ಕೊಂಡು ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಅಂತರಂಗದ ಮತ್ತೆ ಬಹಿರಂಗ ಅಂದ್ರೆ ಏನು? ಹೊರಗಡೆಯಿಂದ ಬೇರೆ ಗುರುಗಳಿರ್ತಾರೆ. ಅಂತರಂಗದಲ್ಲಿ ನಮ್ಮ ಒಳಗಡೆನೆ ಒಬ್ಬ ಗುರು ಇದ್ದಾನೆ. ಅವನನ್ನ ಚೈತ್ಯ ಗುರು ಅಂತ ಹೇಳ್ತಾರೆ. ಆ ಗುರು, ಈ ಗುರು, ಇವರಿಬ್ರು ಯಾರು ಅಂತಂದ್ರೆ ಭಗವಂತನ ಪ್ರತಿನಿಧಿಗಳು. ಅವರು ಭಗವಂತನ ಬದಲಿಗೆ ನಮ್ಮ ಜೊತೆಲೇ ಯಾವಾಗ್ಲೂ ಇರುವಂಥವ್ರು. ಈಗ ನಾವೇನಾದ್ರೂ ಒಂದು ಕೆಟ್ಟ ಕೆಲಸ ಮಾಡಕ್ ಹೋದಾಗ ನಮಗೆ ಒಳ ಮನಸ್ಸು ಅಥವಾ ಅಂತರಂಗ ಅಂತ ಒಂದಿರುತ್ತೆ. ಅದು ನಮ್ಗೆ ಹೇಳುತ್ತೆ, ನಿನ್ನ ಅಂತರಾತ್ಮ ನಿನ್ನನ್ನ ಬಿಡ್ತಾ ಅದನ್ನ ಮಾಡಕ್ಕೆ ಅಂತೆಲ್ಲ ಹೇಳ್ತಾರೆ. ಅಂತರಾತ್ಮ ಅಂತೆಲ್ಲ ಹೇಳ್ತಾರೆ ನೋಡಿ. ಅದು ನಮ್ಮನ್ನ ಎಚ್ಚರಿಸುತ್ತೆ, ನೀನ್ ಮಾಡ್ತಾ ಇರೋದು ಸರಿಯಲ್ಲ ಅಂತಂದ್ಬಿಟ್ಟು. ಅಲ್ವಾ? ಅದು ನಮಗೆ ಗುರು ಹೇಳ್ಕೊಡೋದು ಒಳಗಡೆಯಿಂದ. ಅಂತರಂಗದ ಗುರು ಅವನು. ಬಹಿರಂಗದಲ್ಲಿರೋರು ಗುರುಗಳೂ ಇರ್ತಾರೆ ನೋಡಿ. ಈಗ ನಾವು ಶ್ರೀಮದ್ ಭಾಗವತವನ್ನ ಓದ್ತಾ ಇದೀವಿ. ಇದು ಕೂಡ ನಮಗೆ ಗುರುನೇ. ನಮಗೆ ಎಷ್ಟು ವಿಷಯಗಳನ್ನ ಹೇಳ್ಕೊಡ್ತಾ ಇದೆ ಇದು. ಅಲ್ವಾ? ಇವರೆಲ್ಲರೂ ಕೂಡ ಭಗವಂತನ ಪ್ರತಿನಿಧಿಗಳೇ. ಅಂಥ ನಿಜವಾದ ಪ್ರತಿನಿಧಿಗಳ ಸಂಪರ್ಕನೇ ಇಲ್ಲದೆ ಒಬ್ಬನು ತನ್ನನ್ನ ತಾನು ಗುರು ಅಂತ ಯಾವತ್ತೂ ಹೇಳ್ಕೊಳ್ಬಾರ್ದು, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವನಿಗೆ ಹೊರಗಣಿಂದ ಗುರುವಿನ ನೆರವನ್ನು ಪಡೆಯಲು ಅವಕಾಶವಿದ್ದಿಲ್ಲ. ಏಕೆಂದರೆ ಆ ಕಾಲದಲ್ಲಿ ಬ್ರಹ್ಮನೊಬ್ಬನೇ ವಿಶ್ವದಲ್ಲಿದ್ದ ಜೀವಿಯಾಗಿದ್ದನು. ಆದುದರಿಂದ ಬ್ರಹ್ಮನ ಸ್ತುತಿಗಳಿಂದ ತೃಪ್ತನಾಗಿ ಭಗವಂತನು ಅಂತರಂಗದಿಂದ ಎಲ್ಲಾ ವಿಷಯವಾಗಿಯೂ ಜ್ಞಾನ ಪ್ರಕಾಶವನ್ನು ನೀಡಿದನು. ನೋಡಿ, ಇಲ್ಲಿ ಬ್ರಹ್ಮನಿಗೆ ಯಾರು ಹೊರಗಡೆಯಿಂದ ಗುರು ಇರಲಿಲ್ಲ. ಇದಕ್ಕೆ ಕಾರಣ ನಮ್ಗೆಲ್ಲ ಗೊತ್ತು. ಯಾಕಂದ್ರೆ ಅವನೇ ಮೊದಲ ಜೀವಿಯಾಗಿದ್ದರಿಂದ ಬೇರೆ ಯಾರೂ ಇರಲಿಲ್ಲ ಅವನಿಗೆ ಯಾರಾದ್ರೂ ಗುರು ಆಗುವಂಥವ್ರು. ಸೊ ಅವನೊಬ್ನೇ ಇದ್ದಿದ್ದು. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮ ಏನ್ ಮಾಡ್ದ? ಪ್ರಾರ್ಥನೆ ಮಾಡ್ಕೊಳ್ತಾನಲ್ಲ, ಆ ಸ್ತುತಿಯಿಂದ ಭಗವಂತ ತೃಪ್ತನಾಗ್ತಾನೆ. ಅದಕ್ಕೆ ಏನ್ ಮಾಡ್ತಾನ ಅವನು? ಅಂತರಂಗದಿಂದನೇ ಅವನಿಗೆ ಎಲ್ಲಾ ವಿಷಯಗಳ ಬಗ್ಗೆನೂ ಕೂಡ ಜ್ಞಾನ ಪ್ರಕಾಶವನ್ನ ಕೊಡ್ತಾನೆ. ಜ್ಞಾನೋದಯ ಅವನಿಗೆ ಆಗೋ ರೀತಿ ಮಾಡ್ತಾನೆ. ಇಲ್ಲಿ ನಮಗಿವಾಗ ಆ ಥರ ತೊಂದರೆ ಇಲ್ಲ. ನಮಗೆ ಬೇಕಾದಷ್ಟು ಜನ ಇದ್ದಾರೆ. ಅದು ಕೂಡ ಒಂಥರ ಪ್ರಾಬ್ಲಮ್ ಆಗೋಗಿದೆ. ಯಾಕಂದ್ರೆ ನಿಜ ಯಾರು ಹೇಳ್ತಾ ಇದ್ದಾರೆ, ಸುಳ್ಳು ಯಾರು ಹೇಳ್ತಾ ಇದ್ದಾರೆ, ಏನು ಗೊತ್ತಿಲ್ಲ. ಅಲ್ಲಿ ಅಂತರಂಗದಿಂದ ಭಗವಂತ ಹೇಳ್ದ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೋಸ್ಕರನೇ ನಾವು ಅಂತರಂಗದಲ್ಲಿರುವಂಥದ್ದು, ಬಹಿರಂಗದಲ್ಲಿರುವಂಥದ್ದು ಎಲ್ಲವನ್ನು ಕೂಡ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತಿಗೆ ಕೃಷ್ಣನೇ ಗುರು ಅಂತನ್ಬಿಟ್ಟು. ಸೊ ಬಹಿರಂಗದಲ್ಲೂ ಅಂತರಂಗದಲ್ಲೂ ಕೂಡ ಭಗವಂತನೇ ಇದ್ದು ನಮಗೆ ದಾರಿಯನ್ನ ತೋರಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ಶರಣಾಗತಿ ಆದಾಗ ನಾವು ದಾರಿ ತಪ್ಪೋದಕ್ಕಾಗಲ್ಲ. ನಮ್ಮನ್ನ ಯಾರು ದಾರಿ ತಪ್ಸೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಅವನ ಮೇಲೆ ನಂಬಿಕೆ, ವಿಶ್ವಾಸ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.